ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವುದಕ್ಕೆ ರಾಹುಲ್ ಗಾಂಧಿ ಹರಸಾಹಸ ಮಾಡಬೇಕಾಗಿದೆ. ಯಾಕಂತಂದ್ರೆ ಇವರಿಬ್ರು ಕೂಡ ಬಹಳ ಸ್ಟ್ರಾಂಗ್ ಲೀಡರ್ಸ್, ಪ್ರಾಮಿನೆಂಟ್ ಲೀಡರ್ಸ್. ಇಬ್ಬರಿಗೂ ಕೂಡ ಕಮ್ಯುನಿಟಿ ಬ್ಯಾಕಪ್ ಕೂಡ ಸಾಕಷ್ಟು ಸಾಲಿಡ್ ಆಗಿದೆ. ಅಷ್ಟು ಸುಲಭ ಇಲ್ಲ, ಯಾರನ್ನೂ ಎದುರಾಕೊಳ್ಳೋ ಹಾಗಿಲ್ಲ. ಹಾಗಾಗಿ ಪವರ್ ಶೇರಿಂಗ್ ಬಿಕ್ಕಟ್ಟಿನಿಂದ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ರಾಹುಲ್ ಗಾಂಧಿ ಹರಸಾಹಸ ಪಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಲಾಯಲ್ ವ್ಯಕ್ತಿಗೆ ರಾಹುಲ್ ಗಾಂಧಿ ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ, ಅಂದ್ರೆ ಎರಡೂ ಬಣದ ನಾಯಕರು ಯಾರೂ ಬೇಡ ಅಂತ ತೀರ್ಮಾನಿಸಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಸಂದೇಶವನ್ನ ಕಳುಹಿಸಿದ್ದಾರೆ ಅಂತ ಹೇಳಲಾಗಿದೆ. 1 ಗಂಟೆ ರಾಹುಲ್ ಮತ್ತು ಪ್ರಿಯಾಂಕ್ ಖರ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಕರ್ನಾಟಕ ರಾಜಕೀಯ ಬಿಕ್ಕಟ್ಟಿನ ಸಂಪೂರ್ಣ ಮಾಹಿತಿಯನ್ನ ಪ್ರಿಯಾಂಕ್ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಮುಂದೆ ಏನ್ ಮಾಡಬೇಕು ಅಂತ ಕೂಡ ಚರ್ಚೆ ನಡೆಸಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತ್, ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಚರ್ಚೆ ನಡೆಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಅಚ್ಚರಿಯಾಗಿದೆ. ಬೇಕಾದಷ್ಟು ಜನ ಬೇರೆ ನಾಯಕರುಗಳಿದ್ರು. ಈಗ ಉದಾಹರಣೆಗೆ ಕೆಜೆ ಜಾರ್ಜ್ ಅವರ ಮುಖಾಂತರ ಕೂಡ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶವನ್ನು ಕಳಿಸಿದ್ರು. ಹಾಗೆ ಬೇಕಾದಷ್ಟು ಜನ ನಾಯಕರಿದ್ರು, ಅವ್ರನ್ನ ಕರೆಸಬಹುದಾಗಿತ್ತು. ವೈ ಪ್ರಿಯಾಂಕ್ ಖರ್ಗೆ ಕಂಪ್ಯಾರಿಟಿವ್ಲಿ ಅವರು ಸಾಕಷ್ಟು ಟು ಯಂಗ್, ಬೇರೆ ಬೇರೆ ಸೀನಿಯರ್ಸ್ ಕಂಪೇರ್ ಮಾಡಿದ್ರೆ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ವು. ಏನು ಇದರಲ್ಲಿ ಅಪ್ಡೇಟ್ ಇದೆ? ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೈಕಮಾಂಡ್ ಸಂದೇಶವನ್ನ ಸಿಎಂ ಹಾಗೂ ಡಿಸಿಎಂಗೆ ಮುಟ್ಟಿಸಿದ್ದಾರಾ? ಏನೆಲ್ಲ ಅಪ್ಡೇಟ್ ಲಭ್ಯ ಇದೆ? ಶ್ರೀಲಕ್ಷ್ಮಿ, ನೀವು ಹೇಳದಾಗೇನೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಲ್ಲಿ ಅತ್ಯಾಪ್ತರು ತುಂಬಾ ಜನ ಇದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಆಗಿರ್ಬೋದು ಅತ್ಯಾಪ್ತರು ಇದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಅತ್ಯಾಪ್ತರು ಇರುವಂತದ್ದು. ಆಗಾಗ ಕರ್ನಾಟಕ ರಾಜ್ಯ ರಾಜಕೀಯದ ವರದಿಯನ್ನು ಕೂಡ ಅವರು ಕಳಿಸ್ತಾ ಇರ್ತಾರೆ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ. ಈ ನಡುವೆ ಪ್ರಿಯಾಂಕ್ ಖರ್ಗೆ ಅವರನ್ನೇ ಕರೆಸ್ಬಿಟ್ಟು ಮಾತನಾಡಿರುವಂತಹ ವಿಚಾರ ಒಂದಷ್ಟು ಕುತೂಹಲಕಾರಿಯಾಗಿ ಉಳಿದುಕೊಳ್ಳುತ್ತದೆ. ಅದು ಯಾಕೆ ಅಂತಂದು ಹೇಳಿದ್ರೆ, ಪಕ್ಷ ನಿಷ್ಠೆ ಅನ್ನುವಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗೋಕಿನ ಮುಂಚಿನಿಂದ ಹಿಡಿದು ಅವರು ಮೊದಲಿಂದನೂ ಕೂಡ ಪಾರ್ಟಿ ಮ್ಯಾನ್ ಅನ್ನೋ ರೀತಿಯಲ್ಲೇ ಬಿಂಬಿಸಿಕೊಂಡಿದ್ದಾರೆ. ಅದು ದೇವರಾಜ್ ಅರಸು ಅವರ ಕಾಲದಿಂದ ಆಗಿರಬಹುದು, ಬಂಗಾರಪ್ಪ ಅವರ ಕಾಲದಿಂದ ಆಗಿರಬಹುದು, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ನಿರ್ಧಾರದ ಬದ್ಧವಾಗಿ ಒಂದಷ್ಟು ನಡೆದುಕೊಂಡು ಬಂದಿರುವಂತದ್ದು. ಧರ್ಮಸಿಂಗ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲವಕುಶರ ರೀತಿಯಲ್ಲಿ ಪಕ್ಷದ ನಿಲುವುಗಳನ್ನ ಪ್ರತಿಪಾದಿಸುತ್ತಾ ಪಕ್ಷವನ್ನ ಬಿಟ್ಟು ಹೋಗಿಲ್ಲ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಪಕ್ಷ ನಿಷ್ಠೆಯನ್ನ ಹೊಂದಿದ್ದಾರೆ. ಪಕ್ಷದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಣವ ವಿಚಾರ ಅಥವಾ ಒಂದು ಸೈಡ್ ಆಗಿರುವಂತಹ ವಿಚಾರಧಾರೆಗಳಾಗಿರಬಹುದು ಹೇಳದೇನೆ ಪಕ್ಷದ ನಿಲುವುಗಳು ಯಾವ ರೀತಿ ಇದೆ, ಪಕ್ಷ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡುವಂತಹ ಒಂದಷ್ಟು ಜಾಣ್ಮೆ ಮತ್ತೆ ಒಂದಷ್ಟು ತಂತ್ರಗಾರಿಕೆಯನ್ನ ಇಟ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಸ್ತುತ ರಾಜಕೀಯ ಚಿತ್ರಣದ ವಾಸ್ತವದ ಚಿತ್ರಣ ಯಾವ ರೀತಿ ಇದೆ, ಯಾಕೆಂತಂದ ಹೇಳಿದ್ರೆ ಮುಂಬರುವಂತಹ ವಿಧಾನಸಭೆಯ ಲೋಕಸಭಾ ಚುನಾವಣೆಯ ಆಧಾರಿತವಾಗಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿ ಮತ್ತೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದು ತದ್ವಿರುದ್ಧವಾದಂತಹ ಬೆಳವಣಿಗೆಗಳು ಕೂಡ ಆಗಬಾರದು, ಆಗುವಂತದ್ದನ್ನ ತಡೆಯುವಂತಹ ಲೆಕ್ಕಾಚಾರದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿನೇ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿಯ ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರು ನೆಕ್ಸ್ಟ್ ಒಮ್ಮೆ ಅವರನ್ನ ಬದಲಾಯಿಸುವಂತದ್ದಾದ್ರೆ ಅವರ ಸ್ಥಾನಮಾನ ಏನು, ಯಾಕೆಂತ ಹೇಳಿದ್ರೆ ಅವ್ರ ಮಾಸ್ ಲೀಡರ್ಶಿಪ್ ಇದೆ, ಅಹಿಂದ ವರ್ಗ ಅವರು ಬೆನ್ನಿಗೆ ಇದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕಾರ್ಯಕರ್ತರು ಅವರು ಬೆನ್ನಿಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಇರಬಹುದು ಮತ್ತೆ ಲಿಂಗಾಯತ ಸಮುದಾಯದ ಕೆಲ ಶಾಸಕರು ಕೂಡ ಅವರು ಬೆನ್ನಿಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಯಾವುದೇ ಒಂದಷ್ಟು ಇಬ್ಬರನ್ನೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆ ಇದ್ದೇ ಇದೆ. ಕರ್ನಾಟಕ ರಾಜಕಾರಣದಲ್ಲಿ ಒಬ್ಬರು ಒಂದೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಸಹಜವಾದ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅನ್ನೋಂತ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಜೊತೆಗೆ ಅವರ ಚರ್ಚೆಯ ನಂತರದಲ್ಲಿ ನೇರವಾಗಿ ಬಂದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ಯಾವ ರೀತಿ ಮಾಹಿತಿ ಆಯ್ತು, ಏನಾಯ್ತು ಅನ್ನೋಂತ ಮಾಹಿತಿ ತಲುಪಿಸುವಂತ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತದ್ದು. ಒಂದು ಇಲ್ಲಿ ಯಾರೋ ಬಣಗಳ ರಾಜಕೀಯದ ನಡುವೆ ವಾಸ್ತವದ ಸ್ಥಿತಿಯ ಆಧಾರಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಯ್ತಾ, ಆ ಒಂದು ಹಿನ್ನೆಲೆಯಲ್ಲಿ ಕರೆಸಿ ಮಾತುಕತೆಯನ್ನ ನಡೆಸ್ತಾ ಅನ್ನೋಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವುದಕ್ಕೆ ರಾಹುಲ್ ಗಾಂಧಿ ಹರಸಾಹಸ ಮಾಡಬೇಕಾಗಿದೆ.
ಯಾಕಂತಂದ್ರೆ ಇವರಿಬ್ರು ಕೂಡ ಬಹಳ ಸ್ಟ್ರಾಂಗ್ ಲೀಡರ್ಸ್, ಪ್ರಾಮಿನೆಂಟ್ ಲೀಡರ್ಸ್. ಇಬ್ರಿಗೂ ಕೂಡ ಕಮ್ಯುನಿಟಿ ಬ್ಯಾಕಪ್ ಕೂಡ ಸಾಕಷ್ಟು ಸಾಲಿಡ್ ಆಗಿದೆ. ಅಷ್ಟು ಸುಲಭ ಇಲ್ಲ, ಯಾರನ್ನೂ ಎದುರಾಕೊಳ್ಳೋ ಹಾಗಿಲ್ಲ. ಹಾಗಾಗಿ ಪವರ್ ಶೇರಿಂಗ್ ಬಿಕ್ಕಟ್ಟಿನಿಂದ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ರಾಹುಲ್ ಗಾಂಧಿ ಹರಸಾಹಸ ಪಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಲಾಯಲ್ ವ್ಯಕ್ತಿಗೆ ರಾಹುಲ್ ಗಾಂಧಿ ಬುಲಾವ್ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ, ಅಂದ್ರೆ ಎರಡೂ ಬಣದ ನಾಯಕರು ಯಾರೂ ಬೇಡ ಅಂತ ತೀರ್ಮಾನಿಸಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಸಂದೇಶವನ್ನ ಕಳುಹಿಸಿದ್ದಾರೆ ಅಂತ ಹೇಳಲಾಗಿದೆ. 1 ಗಂಟೆ ರಾಹುಲ್ ಮತ್ತು ಪ್ರಿಯಾಂಕ್ ಖರ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಕರ್ನಾಟಕ ರಾಜಕೀಯ ಬಿಕ್ಕಟ್ಟಿನ ಸಂಪೂರ್ಣ ಮಾಹಿತಿಯನ್ನ ಪ್ರಿಯಾಂಕ್ ಅವರ ಮುಖಾಂತರವಾಗಿ ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಮುಂದೆ ಏನ್ ಮಾಡಬೇಕು ಅಂತ ಕೂಡ ಚರ್ಚೆ ನಡೆಸಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಇದ್ದಾರೆ. ಹನುಮಂತ್, ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಚರ್ಚೆ ನಡೆಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರಿಗೆ ಅಚ್ಚರಿಯಾಗಿದೆ. ಬೇಕಾದಷ್ಟು ಜನ ಬೇರೆ ನಾಯಕರುಗಳಿದ್ರು. ಈಗ ಉದಾಹರಣೆಗೆ ಕೆಜೆ ಜಾರ್ಜ್ ಅವರ ಮುಖಾಂತರ ಕೂಡ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶವನ್ನು ಕಳಿಸಿದ್ರು. ಹಾಗೆ ಬೇಕಾದಷ್ಟು ಜನ ನಾಯಕರಿದ್ರು, ಅವ್ರನ್ನ ಕರೆಸಬಹುದಾಗಿತ್ತು. ವೈ ಪ್ರಿಯಾಂಕ್ ಖರ್ಗೆ ಕಂಪ್ಯಾರಿಟಿವ್ಲಿ ಅವರು ಸಾಕಷ್ಟು ಟು ಯಂಗ್, ಬೇರೆ ಬೇರೆ ಸೀನಿಯರ್ಸ್ ಕಂಪೇರ್ ಮಾಡಿದ್ರೆ ಅನ್ನುವಂತ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ವು. ಏನು ಇದರಲ್ಲಿ ಅಪ್ಡೇಟ್ ಇದೆ? ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೈಕಮಾಂಡ್ ಸಂದೇಶವನ್ನ ಸಿಎಂ ಹಾಗೂ ಡಿಸಿಎಂಗೆ ಮುಟ್ಟಿಸಿದ್ದಾರಾ? ಏನೆಲ್ಲ ಅಪ್ಡೇಟ್ ಲಭ್ಯ ಇದೆ? ಶ್ರೀಲಕ್ಷ್ಮಿ, ನೀವು ಹೇಳೋದಾಗೇನೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಲ್ಲಿ ಅತ್ಯಾಪ್ತರು ತುಂಬಾ ಜನ ಇದ್ದಾರೆ. ಕರ್ನಾಟಕ ರಾಜಕಾರಣದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಆಗಿರ್ಬೋದು ಅತ್ಯಾಪ್ತರು ಇದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಅತ್ಯಾಪ್ತರು ಇರುವಂತದ್ದು. ಆಗಾಗ ಕರ್ನಾಟಕ ರಾಜ್ಯ ರಾಜಕೀಯದ ವರದಿಯನ್ನು ಕೂಡ ಅವರು ಕಳಿಸ್ತಾ ಇರ್ತಾರೆ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ. ಈ ನಡುವೆ ಪ್ರಿಯಾಂಕ್ ಖರ್ಗೆ ಅವರನ್ನೇ ಕರೆಸ್ಬಿಟ್ಟು ಮಾತನಾಡಿರುವಂತಹ ವಿಚಾರ ಒಂದಷ್ಟು ಕುತೂಹಲಕಾರಿಯಾಗಿ ಉಳಿದುಕೊಳ್ಳುತ್ತದೆ. ಅದು ಯಾಕೆ ಅಂತಂದು ಹೇಳಿದ್ರೆ, ಪಕ್ಷ ನಿಷ್ಠೆ ಅನ್ನುವಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗೋಕಿನ ಮುಂಚಿನಿಂದ ಹಿಡಿದು ಅವರು ಮೊದಲಿಂದನೂ ಕೂಡ ಪಾರ್ಟಿ ಮ್ಯಾನ್ ಅನ್ನೋ ರೀತಿಯಲ್ಲೇ ಬಿಂಬಿಸಿಕೊಂಡಿದ್ದಾರೆ. ಅದು ದೇವರಾಜ್ ಅರಸು ಅವರ ಕಾಲದಿಂದ ಆಗಿರಬಹುದು, ಬಂಗಾರಪ್ಪ ಅವರ ಕಾಲದಿಂದ ಆಗಿರಬಹುದು, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ನಿರ್ಧಾರದ ಬದ್ಧವಾಗಿ ಒಂದಷ್ಟು ನಡೆದುಕೊಂಡು ಬಂದಿರುವಂತದ್ದು. ಧರ್ಮಸಿಂಗ್ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲವಕುಶರ ರೀತಿಯಲ್ಲಿ ಪಕ್ಷದ ನಿಲುವುಗಳನ್ನ ಪ್ರತಿಪಾದಿಸುತ್ತಾ ಪಕ್ಷವನ್ನ ಬಿಟ್ಟು ಹೋಗಿಲ್ಲ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಪಕ್ಷ ನಿಷ್ಠೆಯನ್ನ ಹೊಂದಿದ್ದಾರೆ. ಪಕ್ಷದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಣವ ವಿಚಾರ ಅಥವಾ ಒಂದು ಸೈಡ್ ಆಗಿರುವಂತಹ ವಿಚಾರಧಾರೆಗಳಾಗಿರಬಹುದು ಹೇಳದೇನೆ ಪಕ್ಷದ ನಿಲುವುಗಳು ಯಾವ ರೀತಿ ಇದೆ, ಪಕ್ಷ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡುವಂತಹ ಒಂದಷ್ಟು ಜಾಣ್ಮೆ ಮತ್ತೆ ಒಂದಷ್ಟು ತಂತ್ರಗಾರಿಕೆಯನ್ನ ಇಟ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಒಂದು ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರಸ್ತುತ ರಾಜಕೀಯ ಚಿತ್ರಣದ ವಾಸ್ತವದ ಚಿತ್ರಣ ಯಾವ ರೀತಿ ಇದೆ, ಯಾಕೆಂತಂದ ಹೇಳಿದ್ರೆ ಮುಂಬರುವಂತಹ ವಿಧಾನಸಭೆಯ ಲೋಕಸಭಾ ಚುನಾವಣೆಯ ಆಧಾರಿತವಾಗಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇರುವಂತ ಕಾರಣಕ್ಕಾಗಿ ಮತ್ತೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅದು ತದ್ವಿರುದ್ಧವಾದಂತಹ ಬೆಳವಣಿಗೆಗಳು ಕೂಡ ಆಗಬಾರದು, ಆಗುವಂತದ್ದನ್ನ ತಡೆಯುವಂತ ಲೆಕ್ಕಾಚಾರದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇರುವಂತಹ ಕಾರಣಕ್ಕಾಗಿನೇ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಂಡಿರುವಂತದ್ದು. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿಯ ಸಿಎಂ ಸಿದ್ದರಾಮಯ್ಯ ಅವರನ್ನ ಅವರು ನೆಕ್ಸ್ಟ್ ಒಮ್ಮೆ ಅವರನ್ನ ಬದಲಾಯಿಸುವಂತದ್ದಾದ್ರೆ ಅವರ ಸ್ಥಾನಮಾನ ಏನು, ಯಾಕೆಂತ ಹೇಳಿದ್ರೆ ಅವ್ರ ಮಾಸ್ ಲೀಡರ್ಶಿಪ್ ಇದೆ, ಅಹಿಂದ ವರ್ಗ ಅವರು ಬೆನ್ನಿಗೆ ಇದೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು. ಮತ್ತೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕಾರ್ಯಕರ್ತರು ಅವರು ಬೆನ್ನಿಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಇರಬಹುದು ಮತ್ತೆ ಲಿಂಗಾಯತ ಸಮುದಾಯದ ಕೆಲ ಶಾಸಕರು ಕೂಡ ಅವರು ಬೆನ್ನಿಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಯಾವುದೇ ಒಂದಷ್ಟು ಇಬ್ಬರನ್ನೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗುವಂತ ಅನಿವಾರ್ಯತೆ ಇದ್ದೇ ಇದೆ. ಕರ್ನಾಟಕ ರಾಜಕಾರಣದಲ್ಲಿ ಒಬ್ಬರು ಒಂದೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಸಹಜವಾದ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಅನ್ನೋಂತ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಜೊತೆಗೆ ಅವರ ಚರ್ಚೆಯ ನಂತರದಲ್ಲಿ ನೇರವಾಗಿ ಬಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅಲ್ಲಿ ಯಾವ ರೀತಿ ಮಾಹಿತಿ ಆಯ್ತು, ಏನಾಯ್ತು ಅನ್ನೋಂತ ಮಾಹಿತಿ ತಲುಪಿಸುವಂತ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತದ್ದು. ಒಂದು ಇಲ್ಲಿ ಯಾರೋ ಬಣಗಳ ರಾಜಕೀಯದ ನಡುವೆ ವಾಸ್ತವದ ಸ್ಥಿತಿಯ ಆಧಾರಿತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಯ್ತಾ, ಆ ಒಂದು ಹಿನ್ನೆಲೆಯಲ್ಲಿ ಕರೆಸಿ ಮಾತುಕತೆಯನ್ನ ನಡೆಸ್ತಾ ಅನ್ನೋಂತ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಹನುಮಂತು.